आओ जग्गू, कैसे हो? खुद देख रहे हो ना, पहला कैसा था, आज भी वैसा ही हूँ। देख रहा हूँ। पहले की तरह आज भी तुम कड़क हो। धंधा है इकबाल, कड़क नहीं रहा तो सड़क पर कभी भी लाश गिर सकता है। शायद गेम बहुत बड़ा होगा। तुम्हें कैसे पता? ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ पंटर ಹತ್ರ ಬರಲ್ಲ। काम की बात बोल। मैसूर पैलेस का गोल्डन अंबारी। क्यों? 1000 वोल्ट्स का शॉक लगा क्या? बिजली को शॉक नहीं लगता। मैं जानता हूं तू एक ही आदमी है इस काम करने वाला। तो बोल, क्या कीमत चाहिए? $20 मिलियन। वादों पे सौदा नहीं करता, अगर तुम्हारे नसीब में लिखा है तो जरूर मिल जाएगा। ಚಿಕ್ಕ ಸೂಜಿ ತಗೋಬೇಕಾದ್ರೆ 10 ಸತಿ ಯೋಚನೆ ಮಾಡ್ತಾರೆ, ಅಂತದ್ರಲ್ಲಿ ಅಷ್ಟು ದೊಡ್ಡ ಅಂಬಾರಿನ ಅರಮನೆಯಿಂದ ಎತ್ಕೊಂಡ್ಬರ್ತೀನಿ ಒಪ್ಕೊಂಡಿಯಲ್ಲ, ಅದು ಸೆಕೆಂಡ್ಸ್ ನಲ್ಲಿ। ದೊಡ್ಡ ದೊಡ್ಡ ಡೀಲ್ಗಳೆಲ್ಲ ಡಿಸೈಡ್ ಆಗೋದು ಸೆಕೆಂಡ್ಸ್ ಅಲ್ಲೇ। ವರ್ಷ ಪೂರ್ತಿ ಓದಿದ್ರೇನೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ। ಪಾಸ್ ಆಗೋದಕ್ಕೆ ವರ್ಷ ಪೂರ್ತಿ ಓದ್ಬೇಕು ಅಂತ ಯಾರು ಹೇಳ್ದವ್ರು ನಿಂಗೆ? ಕೆಲವು ಕೆಲ್ಸಗಾರ ಮೇಲೆ ನಿಂತಿರು। ಚಿನ್ನ ಕರಗ್ಸೋನ್ಗೆ ತಾಳಿ ಆದ್ರೇನು ಬಳೆ ಆದ್ರೇನು ಮಜೂರಿ ಅಷ್ಟೇ ಲೆಕ್ಕ। ನೋಡ್ ಜಗು, ನಾವ್ ಇಲ್ಲಿವರೆಗೂ ಮಾಡ್ತಾ ಇದ್ದಿದ್ದು ಬದುಕಕ್ಕೋಸ್ಕರ, ಆದ್ರೆ ನೀನ್ ಒಪ್ಕೊಂಡಿರೋದು ನಾವೇ ಡೀಲ್ ಹಾಕೋಂತ ಡೀಲು। ಸುಮ್ನೆ ಇದ್ರು ಯಾವತ್ತಾರೊಂದಿನ ಸಾಲೇಬೇಕು। ನೋಡ್ ಜಗು, ನಿನ್ನ ಸ್ವಾರ್ಥಕ್ಕೆ ನಮ್ಮನ್ನೆಲ್ಲ ಬಲಿ ಕೊಡ್ಬೇಡ। ನಿಮ್ಮನ್ನೆಲ್ಲ ಬಲಿ ಕೊಟ್ಟು ನಾನ್ ಚೆನ್ನಾಗಿರ್ಬೇಕು ಅನ್ನೋಷ್ಟು ಸ್ವಾರ್ಥಿ ನಾನಲ್ಲ। ಅವನ್ ಮೂರ್ಛೆ ಹೋದ, ಇನ್ನದನ್ ಕದಿಯಕ್ ಹೋದ್ರೆ ನಮ್ ಗತಿ ಏನಾಗ್ಬೋದು? ಮಾಡೋ ಕೆಲಸ ಕೇಳಿ ಮೂರ್ಛೆ ಹೋಗೋ ಕಾಲ ಹೋಯ್ತು। ಈಗೇನೇ ಇದ್ರು ನೋಡೋರ್ ಮೂರ್ಛೆ ಹೋಗ್ಬೇಕು ಅಷ್ಟೇ। ನೀನ್ ಈ ವಿಷಯಕ್ಕೆ ಕರೀತಾ ಇದೆಯಾ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ। ಅಂಬಾರಿ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಖಂಡಿತ ಒಳ್ಳೇದಾಗಲ್ಲ। ಈಗೇನು ತುಂಬಾ ಒಳ್ಳೇದಾಗಿದೆಯಾ? ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನು ಲೈಫಲ್ಲಿ ಈ ಥರ ಕಷ್ಟ ಪಡಬೇಕಾಗಿಲ್ಲ, ಲೈಫ್ ಟೈಮ್ ಸೆಟಲ್। ಅಂಬಾರಿ ಮೇಲೆ ದೇವ್ರ ಕೃಪೆ ಇದೆ, ಅದನ್ನ ಅಲ್ಲಿಂದ ಎತ್ತಕ್ಕಾಗಲ್ಲ। ಅಕಸ್ಮಾತ್ ಎತ್ತಿದ್ರು ಈ ಅಕಸ್ಮಾತ್ಗಳೇ ನಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟ್। ದೇವ್ರ ವಿಗ್ರಹಗಳನ್ನ ಕತ್ಕೊಂಡೋಗಿ ಮಾರ್ತಾರೆ, ಅವರೆಲ್ಲ ಚೆನ್ನಾಗಿಲ್ವಾ? ಕಣ್ಣೆದುರುಗಣ್ಣನೆ ರಾಜಕಾರಣಿಗಳು ಸಾವಿರಾರು ಕೋಟಿ ಹೊಡಿತಾರೆ, ಅದು ಹಗಲ್ದರೋಡೆ ತಾನೆ। ಇಲ್ಲಿ ಎಲ್ರಿಗೂ ಅವ್ರದೇ ಆದಂಥ ಕನ್ಸುಗಳಿದೆ, ಪ್ರಾಬ್ಲಮ್ಗಳಿದೆ, ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ। ನಾವೆಲ್ಲ ಒಗ್ಗಟ್ಟಾಗಿ ಕೈ ಹಾಕಿದ್ರೆ ಈ ಡೀಲ್ ಸಕ್ಸಸ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ। ನೀವುಗಳು ಮನ್ಸು ಮಾಡಬೇಕು। ಪಟ್ಟಕ್ಕೆ ಕೂರ್ಸೋ ಕನ್ಸನ್ ತೋರಿಸಿ ಚಟ್ಟಕ್ಕೇರಿಸ್ತಾ ಇದೆಯಾ? ಚಟ್ಟಕ್ಕೇರೋದು ಫಿಕ್ಸ್ ಪ್ರೋಗ್ರಾಮ್, ಪಟ್ಟಕ್ಕೇರ್ಬೇಕು ಅಂತಂದ್ರೆ ರಿಸ್ಕ್ ತಗೊಳ್ಳೇಬೇಕು। ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು। ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು। ನೋಡು ಜಗ್ಗು, ಬೆಟ್ಟನ ಹತ್ತೋ ರಿಸ್ಕ್ ತಗೋಬಹುದು, ಆದ್ರೆ ಎತ್ತೋ ರಿಸ್ಕ್ ತಗೊಳಕ್ಕಾಗಲ್ಲ। ಒಳ್ಳೇದು ಕೆಟ್ಟದ್ರ ನಡುವೆ ಜಿಂದಗಿಲಿ ಹೇಗ್ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್। ಅಡಿಕೆ ಕದ್ರು ಮಾನ ಹೋಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ। ಅಡಿಕೆ ಮಾರಿದ್ರೆ ದಿವ್ಸದ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ